ಸೊ ಇವತ್ತು ನಾವು ಅನಿವಾರ್ಯ ಇವೆಲ್ಲ ಇದು ಪ್ರತಿಭಟನೆ, ಸತ್ಯಾಗ್ರಹ, ಉಪವಾಸ ಸತ್ಯಾಗ್ರಹ, ನಮ್ಮ ಕೆಲಸಗಳನ್ನ ಮಾಡ್ಕೊಳಕ್ಕೆ ಸರ್ಕಾರಕ್ಕೆ ನಮ್ದೇ ಆದ ಒಂದು ಕಂದಾಯ ಖಾತೆ ಎಲ್ಲಾದ್ರ ರೀತಿಲೂ ನಾವು ತೆರಿಗೆ ಕಟ್ತೀವಿ. ಅಂತ ಸಂದರ್ಭದಲ್ಲೂ ಸಹ ನಾವಿಲ್ಲಿ ನಮ್ಮ ಕೆಲಸಗಳನ್ನ ಮಾಡ್ಕೊಳಕ್ಕೆ ಮತ್ತೆ ಸಾರ್ವಜನಿಕರ ಕೆಲಸಗಳನ್ನ ಮಾಡ್ಕೊಬೇಕು ಅಂತ ಅಂದ್ರೆ ಅನಿವಾರ್ಯ ಪರಿಸ್ಥಿತಿ, ದುರಂತ ಇದು. ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಂತ ಒಂದು ಸಂವಿಧಾನದ ಅವ್ರ ಅಡಿಯಲ್ಲಿ ಅವ್ರ ಚೌಕಟ್ಟಲ್ಲಿ ನಾವಿರೋದು ದಲಿತರಂತೂ ಸ್ಪೆಷಲಿ ನಾವ್ ಯಾಕೆ ಈ ಮಟ್ಟಕ್ಕೆ ಹೋಗ್ತಾ ಇದೀವಿ? ಅನಿವಾರ್ಯ ಇದು, ಅನಿವಾರ್ಯ. ಈ ತಾಲೂಕಲ್ಲಿ, ಕುಣಿಗಲ್ ತಾಲೂಕಲ್ಲಿ ಅನಿವಾರ್ಯ ಇದು. ಹೇಳ್ತಾ ಇರ್ತಾರೆ ಬಿಟ್ಟಿದ್ದೆ ರೀಲ್ ಬಿಟ್ಟಿದ್ದೆ ಬೈರೇಗೌಡರು, ನಾನ್ ಟ್ರೈನ್ ಪ್ರವಾಸ ಮಾಡ್ತೀನಿ, ಮನೆ ಬಾಗಿಲಿಗೆ ಹೋಗ್ತೀವಿ, ಪೋಡಿ ಮಾಡ್ತೀವಿ, ಹಾಗೆ ಹೇಗೆ ಅಂತ ಬಿಟ್ಟಿದ್ದೆ. ಶಾಸಕರಿಗೆ, ಕುಣಿಗಲ್ ಇಲ್ಲಿ ವ್ಯಾಪ್ತಿ ಬರುವಂತ ಸಂಸದರಿಗೆ ಇದೆಲ್ಲ ಕಾಣಲ್ಲ. ಒಬ್ರು ಬಡ ರೈತರ ಸಮಸ್ಯೆ ಇಲ್ಲಿ ಕಾಣಲ್ಲ. ಹೆಂಗಿದೆ ನೋಡಿ ವಿಪರ್ಯಾಸ. ಮುಂದಿನ ದಿನಗಳಲ್ಲಿ ನಮ್ಮ ಅಕ್ಕಪಕ್ಕ ದೇಶಗಳ ನೇಪಾಳ, ಬಾಂಗ್ಲಾ ಯಾವ ಸ್ಥಿತಿಲಿ ಆಯ್ತೋ, ಸರ್ಕಾರಿ ಅಧಿಕಾರಿಗಳಿಗೆ ಮತ್ತೆ ರಾಜಕಾರಣಿಗಳಿಗೆ ಆ ಸ್ಥಿತಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಇದಂತೂ ಸತ್ಯ. ನಮ್ಮ ದೇಶದಲ್ಲಿ ಇದಂತೂ ಕಟ್ಟುವಾಗಿ ನಡೆದೇ ಅವಾಗ ನಿಮಗೆ ಬುದ್ಧಿ ಬಂದಾಗ, ಅಪ್ಪ ಏನಪ್ಪಾ ಈ ಮಟ್ಟಕ್ಕೆ ಆಗೋದ್ರ ಪ್ರಜೆಗಳು, ದೇಶದಲ್ಲಿರೋ ಜನಸಾಮಾನ್ಯರು ಈ ಮಟ್ಟಕ್ಕೆ ಎದ್ದು ಬಿಟ್ರೆ ನಮ್ಗೆ ಓಟ್ ಹಾಕ್ತಾರೆ, ಈ ಮಟ್ಟಕ್ಕೆ ನಮ್ಗೆ ಓಟ್ಸಾಡ್ತಾರೆ, ಈ ಮಟ್ಟಕ್ಕೆ ಅಲ್ಲೇ ಮಾಡ್ತಾರೆ, ನಮ್ಗೆ ಕೆಲ್ಸಗಳು ಮಾಡ್ಕೊಡ್ದೆ ಹೋದ್ರೆ ಈ ಮಟ್ಟಕ್ಕೆ ಅನ್ನೋ ಮಟ್ಟಕ್ಕೆ ನಿಮಗೆ ಗೊತ್ತಾಗುತ್ತೆ. ಒಂದಲ್ಲ ಒಂದಿನ ಇದು ಪಶ್ಚಾತ್ತಾಪ, ಇದು ಊಟನ ನೀವು ಊಟ ಮಾಡ್ತೀರಾ. ಇದು ಕುಣಿಗಲ್ ತಾಲೂಕಿನ ಎಡವಾಣಿ ಒಂದು ಗ್ರಾಮದಲ್ಲಿ ಬರೀ ಕನಿಷ್ಠ ನಮ್ ಶ್ರೀನಿವಾಸ್ ಅವ್ರದ್ದು, ನೀವು ಕಳೆದ 2 ವರ್ಷದಿಂದ ನೀವು ನೋಡ್ತಾ ಇದ್ದೀರಾ. 2 ವರ್ಷದಿಂದ ಈ ಉಪವಾಸ ಸತ್ಯಾಗ್ರಹ ಮಾಡಿ ಏನೇನು ಅನಾಹುತ ಆಯ್ತು, ಏನೇನು ಅನುಭವಿಸಿದ್ವಿ ಅನ್ನೋದೆಲ್ಲ ಇಡೀ ತಾಲೂಕಿನ ಜನತೆ ಗೊತ್ತು. ತಾಲೂಕಿನ ಸುದ್ದಿ ಆಗ್ಲ ಅದು ಇಡೀ ರಾಜ್ಯ ಸುದ್ದಿ ಆಯ್ತು. ಆದ್ರೂ ಸಹ ಏಸ್ಕೆತ್ತಿನ ರಾಜಕಾರಣಿಗಳು, ಏಸ್ಕೆತ್ತಿನ ಅಧಿಕಾರಿಗಳು ಇವ್ರ ಕೆಲಸನ ಮಾಡಿಸ್ಕೊಳಕ್ಕೆ ಏನೋ ಮೀನಮೇಷ ಹೇಳ್ತಾರೆ. ಅದರಿಂದ ಯಾರೇ ಪ್ರಭಾವಿಗಳಿದಾರ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ. ನಾವೀಗ ಏನು ಕಳೆದ 4 ದಿನದಿಂದ ಇವತ್ತ 4 ದಿನಕ್ಕೆ ಕಾಲಿಟ್ಟಿದೆ ನಮ್ದು ಸತ್ಯಾಗ್ರಹ, ಅಹೋರಾತ್ರಿ ಧರಣಿ ಸತ್ಯಾಗ್ರಹ 4 ದಿನದಿಂದ ಕಾಲಿಟ್ಟಿದೆ. ಇವತ್ತು 4ನೇ ದಿನ. ಆದ 4 ದಿನ ಅಲ್ಲ, 40 ದಿನ ಆದ್ರೂ ನಾವ್ ಎದ್ದೇಳಲ್ಲ. ಇಲ್ಲಿ ಏನೋ ತಿಳ್ಕೊಂಬಿಟ್ರೆ ಬರ್ತಾರೆ, ಹೋಯ್ತಾರೆ, ಕಾಟಗಾರ ಕುಂತಾರೆ, 4 ದಿನ ಕಳಿಸ್ಬಿಡೋಣ ಅನ್ನೋ ಮಟ್ಟಕ್ಕೆ ಅವ್ರ ಪ್ರಿಪರೇಷನ್, ಅವ್ರ ಪ್ಲಾನಿಂಗ್ ಅಲ್ಲಿ ಅವ್ರೆ. ನೋ, ನಾವ್ ಎದ್ದೇಳಲ್ಲ, ನಮ್ ಕೆಲಸ ಆಗ್ಬೇಕು. ಕಳೆದ ಬಾರಿ ಈ ತರ ಆಶ್ವಾಸನೆ ಕೊಟ್ಟಂತ ಕೆಲವು ಘಟಾಂಗಟಿ ನಾಯಕರು, ಕೆಲವು ಘಟಾಂಗಟಿ ಅಧಿಕಾರಿಗಳು ಇವತ್ತು ಯಾವ ಸ್ಥಿತಿ ತಂದವ್ರೆ ಅನ್ನೋದು ನಾವೆಲ್ಲ ಕಣ್ಣು ಮುಂದೆ ನೋಡ್ತಾ ಇದೀವಿ. ಅವತ್ತ ಸಮಸ್ಯೆ ಬಗ್ಗೆ ಹೇಳ್ತೀರಾ, ನಾವಿವತ್ತು ಕುಂತ್ಕೊತಾ ಇರ್ಲಿಲ್ಲ. ತಾಲೂಕಿನ ಶಾಸಕರಾದ ಮಾನ್ಯ HD ರಂಗನಾಥ್ ಅವರೇ, ನಮ್ದು KRS ಪಕ್ಷ, ನಿಮ್ದು ಕಾಂಗ್ರೆಸ್ ಪಕ್ಷ, ನಮಗೆ ಗೌರವ ಇದೆ. ಯಾಕಂದ್ರೆ ಆಡಳಿತ ಪಕ್ಷ, ನೀವು ಕಾಂಗ್ರೆಸ್, ನಮಗೆ ಗೌರವ ಇದೆ. ಆದಷ್ಟು ಬೇಗ ದಯವಿಟ್ಟಿಂದ ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ, ದಲಿತರಿಗೆ ಒಳ್ಳೇದ್ ಮಾಡಿ. ಎಲ್ಲೋ 150 ಇಲ್ಲ 200 ಓಟ್ ಬರ್ತದೆ ಅಂತ ಅಂದ್ಬಿಟ್ಟು ಯಾರೋ ಪ್ರಭಾವಿಗಳಿಗೆ ನೀವು ಒಳಗಾಗ್ಬೇಡಿ ದಯವಿಟ್ಟು. ಯಾಕಂದ್ರೆ ದಲಿತರೆಲ್ಲ, ಎಸ್ಪೆಷಲಿ ಕಾಂಗ್ರೆಸ್ ಅಂತಂದ್ರೆ ಹಿಂದುಳಿದ ಸಮುದಾಯದರು, ಅಲ್ಪಸಂಖ್ಯಾತರು ಇಷ್ಟಪಡೋದು ನಿಮ್ಗಳನ್ನೆಲ್ಲ. ದಲಿತರು ಓಟ್ ಬೇಕು ನಿಮ್ಗಳಿಗೆ, ಅದೇ ದಲಿತರ ಕೆಲ್ಸಗಳು ಆಗ್ಬಾರ್ದು ನಿಮ್ಗೆ. ಆದ್ರಿಂದ ದಯವಿಟ್ಟು ಮನವಿ ಮಾಡ್ಕೊತಾ ಇದ್ದೀನಿ ನಿಮ್ಗೆ. ಅಧಿಕಾರಿಗಳಿಗಂತೂ ನಾವು ಇದು ಎಚ್ಚರಿಕೆ ಕೊಡ್ತಾ ಇದೀವಿ, ಇಂಥ ಅಹಿತಕರ ಘಟನೆಗಳು ತಾಲೂಕಲ್ಲಿ ನಡಿಬಾರ್ದು. ಯಾವತ್ತ ಜನಸಾಮಾನ್ಯರು ಹಿಂದಿ ತಿರ್ಕೊಂಡು ನಿಮಗೆ ಸರಿಯಾಗಿ ಪೂಜೆ ಮಾಡ್ತಾರೋ, ಒಳಗಡೆ ಕುಂತಿರೋಂತ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಶಾಸಕರಿಗೆ ಹೇಳ್ತಾನೆ, ಮನವಿ ಮಾಡ್ಕೊತಾ ಇದೀವಿ, ದಯವಿಟ್ಟು ನಿಮ್ ತಾಲೂಕಿಗೆ ಒಳಪಟ್ಟರೆ ಬೇರೆ ಯಾವ್ದೋ ದೇಶದವರಲ್ಲ, ವಿದೇಶದವರಲ್ಲ, ಆಯ್ತು ಯಾವ್ದೋ ಕಂಟ್ರಿಯಿಂದ ಬಂದಾರಲ್ಲ ಇವರು, ನಿಮ್ಮ ತಾಲೂಕಿಗೆ ಒಳಪಟ್ಟಂತ ಶ್ರೀನಿವಾಸ್ ಅವ್ರದ ಓಡಿ ಮಾಡ್ಕೊಟ್ಟು ಕನಿಷ್ಠ 5 ಕುಂಟೆ ಸರ್, 5 ಕುಂಟೆಗೋಸ್ಕರ ಇಷ್ಟೆಲ್ಲ ಶ್ರಮ ಪಡುವಂತ ಒಂದು ಪರಿಸ್ಥಿತಿ ಬಂದಿದೆ. ದಯವಿಟ್ಟು ನೀವು ಇವ್ರ ಕಡೆ ಗಮನ ಕೊಟ್ಟು ಮಾಡಿಸ್ಕೊಡ್ತೀರಂತ ನಾನು, ಅಧಿಕಾರಿಗಳು ಒಂಚೂರು ಚೀಮಾರಿ ಹಾಕಿ ಮಾಡಿಸ್ಕೊಡ್ತೀರಂತ ನಾನು ನಂಬಿದೀವಿ, ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದೀವಿ. ನಮಸ್ಕಾರ.